ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅನನ್ಯ. ನಾನಿವತ್ತು ಒಂದು ದಿನದಲ್ಲಿ ಏನೇನೆಲ್ಲ ತಿಂತೀನಿ ಅಂತ ವ್ಲಾಗ್ ಮಾಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲು ಹೈ ಪ್ರೋಟೀನ್ ಓಟ್ಸ್, ಇದು ನಾನು ಕಲ್ಟಲ್ಲೇ ತೊಗೊಂಡಿದ್ದು. ಆಮೇಲೆ ಒಂದು ರಾಗಿ ಮಾಲ್ಟ್, ಅದರಲ್ಲಿ ಎಲ್ಲ ಥರದ್ದು ಸಿರಿಧಾನ್ಯ ಎಲ್ಲ ಹಾಕಿ ಮಾಡಿದ್ದಾರೆ ನಮ್ಮಮ್ಮ, ಅದನ್ನು ತೊಗೊಂಡಿದ್ದೀನಿ. ಇಲ್ಲಿ ನೆನೆಸಿರೋ ಕಾಳುಗಳು, ಇದರಲ್ಲಿ ಸ್ವಲ್ಪ ಮೆಂತೆನೂ ಮಿಕ್ಸ್ ಮಾಡಿದ್ದೀನಿ. ಮೆಂತೆ, ಹೆಸರು ಕಾಳು, ಆಮೇಲೆ ಕಡಲೆಕಾಳು ಎಲ್ಲ ಇದೆ. ಕರ್ಡ್ ರೈಸು, ಆಮೇಲೆ ಸ್ವಲ್ಪ ಓಟ್ಸು 50 ಗ್ರಾಮ್ ಹಾಕ್ಕೊಳ್ತಿದ್ದೀನಿ. ಫಸ್ಟು ಸ್ಕೇಲಲ್ಲಿ ಗ್ಲಾಸ್ದು ಮೆಷರ್ಮೆಂಟ್ದೆಲ್ಲ ಲೆಸ್ ಮಾಡಿ, ಸೊ ಓಟ್ಸ್ದಷ್ಟೇ ಮೆಷರ್ ಮಾಡಿಕೊಂಡು 50 ಗ್ರಾಮ್ ಓಟ್ಸ್ ಹಾಕ್ಕೊಂಡೆ. ಅದಾದಮೇಲೆ ಅದಕ್ಕೆ ಸ್ವಲ್ಪ ಪ್ಲ್ಯಾಂಟ್ ಪ್ರೋಟೀನ್ ತೊಗೊಂಡೆ. ಫಸ್ಟ್ ಟೈಮ್ ಪ್ರೋಟೀನ್ ಟ್ರೈ ಮಾಡ್ತಿದ್ದೀನಿ, ಅದಕ್ಕೆ ಪ್ಲ್ಯಾಂಟ್ ಬೇಸೇ ತೊಗೊಂಡೆ. ನಾನು ಇಲ್ಲಿವರೆಗೂ ಮಿಲ್ಕ್ ಬೇಸ್ ತೊಗೊಂಡಿರಲಿಲ್ಲ, ಸೊ ಚೆಕ್ ಮಾಡೋಣ ಅಂತ ತೊಗೊಂಡೆ. ಅನ್ಫ್ಲೇವರ್ಡು, ಅದರಲ್ಲಂತೂ ಏನೂ ಟೇಸ್ಟ್ ಇಲ್ಲ. ಫುಲ್ ಝೀರೋ ಶುಗರ್ ಡಯಟ್ ಮಾಡಬೇಕು ಅಂತ ಅನ್ಫ್ಲೇವರ್ಡ್ ತೊಗೊಂಡೆ. ಬಟ್ ಅದು ಟೇಸ್ಟ್ ಮಾಡಿದ್ಮೇಲೆ ಗೊತ್ತಾಗಿದೆ ಎಷ್ಟು ಕಷ್ಟ ಅಂತ. ಫೈನಲಿ ಇಷ್ಟು 2 ಎಗ್ಗು, 1 ಬೌಲ್ ಕರ್ಡ್ ರೈಸು, ಆಮೇಲೆ ಸ್ವಲ್ಪ ಓಟ್ಸು, ಕಾಳು, ಗಂಜಿ ಟಿಫನ್ ಮಾಡಿಕೊಂಡು ಲಂಚ್ ಪ್ಯಾಕ್ ಮಾಡಿಕೊಂಡು ಆಫೀಸ್ಗೆ ಹೊರಟೆ. ಆ್ಯಕ್ಚುಲಿ ಆನ್ ದ ವೇ ನಾನು ಮೆಟ್ರೋ ಅಲ್ಲಿ ವರ್ಕ್ ಮಾಡ್ತಿದ್ದೆ. ಮೈ ಬ್ಯಾಡ್, ಮೈ ಲ್ಯಾಪ್ಟಾಪ್ ವಾಸ್ ಬ್ರೋಕನ್. ಐ ಡೋಂಟ್ ನೋ ವಾಟ್ ಟು ಡೂ. ಮನೆಯಿಂದ ಆಫೀಸಿಗೆ ರೀಚ್ ಆಗೋಕ್ಕೆ ನನಗೆ ಆಲ್ಮೋಸ್ಟ್ 1 hour 40 minutes ಟೈಮ್ ಬೇಕು. ಸೊ ಆ ಟೈಮ್ ಮೆಟ್ರೋ ಅಲ್ಲೇ 40 minutes ಬೇಕಿತ್ತು ನನಗೆ. 40 minutes 1 hour ಆಲ್ಮೋಸ್ಟ್ ಅಲ್ಲಿ ಮೆಟ್ರೋ ಅಲ್ಲೇ. ಸೊ ಆ ಟೈಮಲ್ಲಿ ನಾನು ಲ್ಯಾಪ್ಟಾಪ್ ಓಪನ್ ಮಾಡಿ ಏನಾದರೂ ಅಪ್ಡೇಟ್ಸ್ ಕೊಡೋದು, ಏನಾದರೂ ಟಾಸ್ಕ್ ಇದ್ದರೆ ನೋಡೋದು, ಈ ಥರ ಎಲ್ಲ ಮಾಡ್ತಿದ್ದೆ. ಬಟ್ ನಂಗೆ ಗೊತ್ತಿಲ್ಲ ಎಷ್ಟು ಜನ ಲ್ಯಾಪ್ಟಾಪ್ ಓಪನ್ ಮಾಡ್ತೀರಾ ಮೆಟ್ರೋ ಅಲ್ಲಿ. ಬಟ್ ಸ್ಟಿಲ್ ಒಂದು ಎಕ್ಸ್ಪೀರಿಯೆನ್ಸಿಂದ ಹೇಳ್ತೀನಿ, ಪ್ಲೀಸ್ ಯಾರೂ ಓಪನ್ ಮಾಡಬೇಡಿ ಮೆಟ್ರೋ ಅಲ್ಲಿ ಲ್ಯಾಪ್ಟಾಪು. ಯಾಕಂದರೆ ಆಫೀಸ್ ಅಸೆಟ್ಸು ನಾವು ತುಂಬ ಸೇಫಾಗಿ ನೋಡ್ಕೋಬೇಕು, ನೆಗ್ಲೆಕ್ಟ್ ಮಾಡೋಂಗಿಲ್ಲ. ಅದು ನಾವು ಏನೂ ಡ್ಯಾಮೇಜ್ ಮಾಡಿಲ್ಲ ಅಂದ್ರೂ ಒಂದು ಸಲ ಫಿಸಿಕಲ್ ಡ್ಯಾಮೇಜ್ ಆದರೆ ಅದು ನಮ್ಮದೇ ರೆಸ್ಪಾನ್ಸಿಬಿಲಿಟಿ. ನಾವು ತುಂಬ ಹುಷಾರಾಗಿರಬೇಕು. ವರ್ಕ್ ಇದೆ ಅಂತ ಪ್ಯಾನಿಕ್ಕಾಗಿ ನಿಜವಾಗ್ಲೂ ಯಾರೂ ಲ್ಯಾಪ್ಟಾಪ್ ಓಪನ್ ಮಾಡಬೇಡಿ. ನನಗೆ ಲ್ಯಾಪ್ಟಾಪ್ ಬ್ರೋಕನ್ ಆದಾಗ ನಿಜವಾಗ್ಲೂ ಎಷ್ಟು ಭಯ ಆಯಿತು, ನನಗೆ ಎಷ್ಟು ಹರ್ಟ್ ಆಯಿತು. ನನಗೆ ಟಾಸ್ಕ್ ಕಂಪ್ಲೀಟ್ ಮಾಡಲಾ ಇಲ್ಲ ಲ್ಯಾಪ್ಟಾಪ್ ರಿಪ್ಲೇಸ್ ಮಾಡಲಾ ಏನೂ ಗೊತ್ತಾಗ್ತಿಲ್ಲ ನನಗೆ. ಆದರೂ ಕಾಮಾಗಿ ಆಫೀಸ್ಗೆ ಹೋಗಿ ರಿಪ್ಲೇಸ್ ಮಾಡಿಸ್ಕೊಂಡು ಓಲ್ಡ್ ಲ್ಯಾಪ್ಟಾಪಲ್ಲಿ ಇದ್ದಿದ್ದ ಡೇಟಾ ಎಲ್ಲ ಟ್ರಾನ್ಸ್ಫರ್ ಮಾಡಿಕೊಂಡು ಸರ್ವರ್ಸ್ಗೆಲ್ಲ ಕನೆಕ್ಷನ್ಸ್ ಎಲ್ಲ ಮಾಡಿಸ್ಕೊಂಡು ಆ್ಯಕ್ಸೆಸ್ ತೊಗೊಂಡು ಫೈನಲಿ ವರ್ಕ್ ಎಲ್ಲ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಆಲ್ ವರ್ಕ್ಸ್ ಎಲ್ಲ ಕಂಪ್ಲೀಟ್ಸ್ ಮಾಡಿದೆ. ಅವತ್ತು ನನಗೆ ಫುಲ್ ಟೆನ್ಷನ್ ಆಗಿದ್ದೇನೆಂದರೆ ವರ್ಕ್ ಹೇಗೆ ಕಂಪ್ಲೀಟ್ ಮಾಡಲಿ. ಯಾಕಂದರೆ ಆಲ್ಮೋಸ್ಟ್ ಆಲ್ ನಾವು ಒಂದು ಸಲ ಹೋಲ್ ಡೇ ಕೊಟ್ರೇ ವರ್ಕು ಯೂಶ್ವಲಿ ಕಂಪ್ಲೀಟ್ ಆಗಲ್ಲ. ಅದರಲ್ಲಿ ಈ ಟೆನ್ಷನಲ್ಲೇ ನನ್ನದು ಹಾಫ್ ಡೇ ಹೊರಟೋಗ್ಬಿಟ್ಟಿದೆ. ಬಟ್ ಸ್ಟಿಲ್ ಸಮ್ಹೌ ನಾನು ಮ್ಯಾನೇಜ್ ಮಾಡಿದೆ. ಅವತ್ತು ನನಗೆ ಊಟ ಮಾಡೋಕ್ಕೂ ಮನಸ್ಸಿರಲಿಲ್ಲ. ಬಟ್ ಐ ಟ್ರೈಡ್ ಮೈ ಲೆವೆಲ್ ಬೆಸ್ಟ್. ಅಷ್ಟೆಲ್ಲ ಆದ್ರೂ ಬೇಗ ವರ್ಕ್ ಮುಗಿಸಿ ನಾನು ಒಂದು ಶೋಗೆ ಹೋದೆ. ನನ್ನ ಅಲ್ಲಿಗೆ ಹೋಗೋಷ್ಟರಲ್ಲೇ ಆಲ್ರೆಡಿ 6:50 ಆಗಿತ್ತು. ಅಲ್ಲಿ ನಿಯರೇ ಇತ್ತು, ಆಫೀಸಿಂದ ನಂಗೆ ನಿಯರ್ ಇತ್ತು. ಸೊ ಹಾಗಾಗಿ ಹೋದೆ. ನಾನು ಈ ಥರ ಎಲ್ಲ ಮದುವೆ ಮಾಡ್ಕೊಳಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ. ಬಟ್ ಸ್ಟಿಲ್ ಈ ಥರ ಎಲ್ಲ ಮದುವೆಗಳು ನೋಡಿದಾಗ ನಂಗೆ ತುಂಬ ಅಂದರೆ ತುಂಬಾ ಖುಷಿಯಾಗುತ್ತೆ. ಇದು ಮಹಾರಾಜ ಪ್ಯಾಲೇಸಲ್ಲಿ ಇತ್ತು ಮದುವೆ. ಈ ಥರ ಎಲ್ಲ ಸೇಮ್ ಇದು ಒಂಥರ ಏನೋ ಒಂದು ಅರಮನೆ ಥರನೇ ಇತ್ತು. ನನಗೆ ನಿಜ ಖುಷಿ ಆಯಿತು. ನನಗೆ ಇಲ್ಲೆಲ್ಲ ಹೋಗೋಕ್ಕೆ, ನಾನು ಇಲ್ಲೆಲ್ಲ ಇರ್ತೀನಿ ಅಂತ ನಾನು ನೆನೆಸ್ಕೊಳ್ಳೋಕ್ಕೆ ಖುಷಿ ಆಗುತ್ತೆ. ಬೇಗ ಏನೋ ಒಂದು ಸ್ನ್ಯಾಕ್ಸ್ ತಿಂದೆ, ಅದು ಏನಂತ ನನಗಂತೂ ನಿಜ ಗೊತ್ತಿಲ್ಲ. ಮಧ್ಯಾಹ್ನ ಬೇರೆ ಊಟ ಮಾಡಿರಲಿಲ್ಲ ಟೆನ್ಷನಲ್ಲಿ. ಸೊ ಸ್ವಲ್ಪ ಸ್ನ್ಯಾಕ್ಸ್ ತಿಂದು ಎಲ್ಲ ರೆಡಿಯಾಗಿದ್ದೆ. ಹಾಗೆ ಸ್ವಲ್ಪ ವ್ಲಾಗ್ಗೆ ಅಂತ ವೀಡಿಯೋ ಮಾಡಿಕೊಂಡು ಆಮೇಲೆ ಶೋನು ಮುಗಿಸ್ಕೊಂಡು ಮನೆಗೆ ಹೋಗಿ ಮಲ್ಕೊಂಡ್ಬಿಟ್ಟೆ.
ಇಷ್ಟೆಲ್ಲ ಆಯಿತು ಇವತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.